ಧ್ಯಾನ ಅಂದರೆ ಇದೇ ಥರ ಅಂತ ಏನಿಲ್ಲ. ಆ, ನಿಮಗೆ ಯಾವ ರೀತಿ ಕನ್ವಿನಿಯೆಂಟ್ ಅನಿಸುತ್ತೋ, ತೃಪ್ತಿ, ಅನುಕೂಲ ಅನಿಸುತ್ತೋ ಆ ಥರ ಮಾಡ್ಬೋದು ಸಿಂಪಲ್ ವೇನಲ್ಲಿ. ಈಗ ಒಂದು ಡಿಫ್ರೆಂಟ್ ಒಂದು ಚಿಕ್ಕವಾದಂಥ ಒಂದು ಧ್ಯಾನ ಮಾಡಿಸ್ತಾ ಇದ್ದೀನಿ. ಪ್ರಶಾಂತವಾಗಿ ಕೂತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಮನಸ್ಸಲ್ಲಿ ಕಲ್ಪನೆ ಮಾಡ್ಕೊತ ಹೋಗಿ ಏನಂದರೆ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ. ದಾರಿ ಮಧ್ಯೆ ಪ್ರಕೃತಿ, ನಿಸರ್ಗನೇ ದೇವರು ಅಂತ ಹೇಳ್ತೀವಲ್ಲ, ಆ ವನಸಿರಿಯನ್ನು ನೋಡ್ತಾ ಪ್ರಕೃತಿಯಲ್ಲಿ ಗಿಡ ಮರ ಹೂಗಳು ಹುಲ್ಲುಗಾವಲು ಎಲ್ಲ ಈ ಒಂದು ಸೌಂದರ್ಯವನ್ನು ಆಸ್ವಾದಿಸ್ತಾ ಹೋಗ್ತಾ ಇದ್ದೀವಿ. ಹೂಗಳ ಒಂದು ವಿವಿಧ ಬಣ್ಣ, ಸುವಾಸನೆ ಎಲ್ಲವನ್ನು ನೋಡ್ತಾ ನೋಡ್ತಾ ಪೊದೆಯಲ್ಲಿ ಮೊಲಗಳು ಆಟ ಆಡ್ತಾ ಇವೆ, ಜಿಂಕೆಗಳು ನೆಲೆದಾಡ್ತಾ ಇವೆ. ನಿಜವಾಗ್ಲೂ ಎಂಥ ಒಂದು ಅದ್ಭುತವಾದಂಥ ಕೊಡುಗೆಯನ್ನು ಕೊಟ್ಟಿದ್ದಾನೆ ಭಗವಂತ ನಮಗೆ. ಅದಕ್ಕೆ ಹೇಳೋದು ಪ್ರಕೃತಿಯಲ್ಲಿ ದೇವರನ್ನು ಕಾಣಿ ಅಂತ. ಪ್ರಕೃತಿ ವನಸಿರಿಯನ್ನು ನೋಡಿದರೆ ಎಲ್ಲನೂ ಮರಿತೀವಿ ನಾವು. ಅಲ್ಲಿ ಒಂದು ಜಲಧಾರೆ, ಜಲಪಾತ ಹರಿತಾ ಇದೆ. ಆ ಜಲಪಾತದ ಸೊಬಗು, ಅದರ ಒಂದು ಜುಳು ಜುಳು ನಾದ ಎಲ್ಲ ಕೇಳ್ತಾ ನೋಡ್ತಾ ಹೋಗ್ತಾ ಇದ್ದೀವಿ. ಒಂದೊಂದೇ ಮೆಟ್ಟಿಲನ್ನು ಹತ್ತಾ ಕೊನೆಗೆ ಸಿದ್ದೇಶ್ವರ ಬೆಟ್ಟನ ತಲುಪಿದ್ವಿ. ಆ ಬೆಟ್ಟದ ಅಂಚಿನಲ್ಲಿ ಶಿವಾಲಯ. ಆ ಶಿವಾಲಯದಲ್ಲಿ ಶಿವಲಿಂಗವನ್ನು ನೋಡಿದ ಕ್ಷಣ ಮೈ ಮನಸ್ಸು ರೋಮಾಂಚನಗೊಂಡಿತ್ತು. ಭಗವಂತನಿಗೆ ಶಿವನಿಗೆ ಒಂದು ಭಕ್ತಿಯಿಂದ ನಮಸ್ಕಾರ ಮಾಡಿದಾಗ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿತಾ ಇದೆ. ಮನಸ್ಸಿಂದ ಭಗವಂತನಿಗೆ ನಮಿಸ್ತಾ ಇದ್ದೀವಿ, ಮನಸ್ಸಲ್ಲಿ ಕೇಳ್ತಾ ಇದ್ದೀವಿ, ಭಗವಂತ ನಿನಗೆ ಅನಂತ ಕೋಟಿ ಪ್ರಣಾಮಗಳು, ವಂದನೆಗಳು. ನಮಗೆ ಈ ಜೀವವನ್ನು ನೀಡಿದಂಥ, ಜೀವನವನ್ನು ರೂಪಿಸಿಕೊಟ್ಟಂಥ ನಿನಗೆ ನಾವು ಏನು ನೀಡಿದರೂ ಕೂಡ ಕಡಿಮೆನೇ ಅಂತ ಹೇಳಿ ಕೃತಜ್ಞತೆಯನ್ನು ಅರ್ಪಿಸ್ತಾ, ಯಾವುದೇ ಕಾರಣಕ್ಕೂ ನಿನ್ನನ್ನು ಮರೆಯದಿರೋ ಹಾಗೆ ಒಂದು ವರವನ್ನು ಕೊಡು ಭಗವಂತ ಅಂತ ಬೇಡ್ತಾ ಒಂದೆಡೆ ಬಂದು ಪ್ರಶಾಂತವಾಗಿ ಕೂತ್ಕೋತಾ ಇದ್ದೀವಿ. ಆವಾಗ ಧ್ಯಾನ ಮಾಡ್ತಾ ಮನಸ್ಸಲ್ಲಿ ಏನು ನೆನಪಿಸ್ಕೊಳ್ಬೇಕು ಅಂದರೆ, ನಮ್ಮ ಜೀವನದಲ್ಲಿ ನಾವು ಕಳೆದಂಥ ಸುಮಧುರ ಕ್ಷಣಗಳು. ಹೌದು, ಕೇವಲ ಸುಮಧುರ ಕ್ಷಣಗಳು. ಅಲ್ಲಿ ಯಾವುದೇ ಕಹಿ ಘಟನೆಗಳು ಬರಬಾರ್ದು ಮನಸ್ಸಲ್ಲಿ. ನಾವು ನಮ್ಮ ಕುಟುಂಬದೊಟ್ಟಿಗೆ ಕಳೆದಿರತಕ್ಕಂಥ ಸುಮಧುರ ಕ್ಷಣ ಇರ್ಬೋದು, ಸ್ನೇಹಿತರೊಂದಿಗೆ, ನೆರೆಹೊರೆಯವರೊಂದಿಗೆ, ಪರಿಚಯಸ್ಥರೊಂದಿಗೆ ಕಳೆದಂಥ ಒಂದು ಅದ್ಭುತವಾದಂಥ ಸುಮಧುರ ಒಂದು ಕ್ಷಣಗಳನ್ನು ನೆನಪು ಮಾಡ್ಕೋಬೇಕು. ಒಳ್ಳೆಯ ಒಂದು ಘಟನೆಗಳನ್ನು ನೆನಪು ಮಾಡ್ಕೋಬೇಕು. ಕುಟುಂಬದೊಟ್ಟಿಗೆ ಹೋಗಿರ್ತಕ್ಕಂಥ ಟೂರ್ ಇರ್ಬೋದು, ಪ್ರವಾಸ, ತೀರ್ಥಯಾತ್ರೆ ಏನೇ ಇರ್ಬೋದು, ಅಥವಾ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕಳೆದಿರ್ತಕ್ಕಂಥ ಒಳ್ಳೆಯ ಒಂದು ಸುಮಧುರ ಕ್ಷಣಗಳಿರ್ಬೋದು. ಆಗ ಮನಸ್ಸಿಗೆ ಎಂಥ ಒಂದು ಆನಂದ ಫೀಲ್ ಆಗುತ್ತಲ್ವ. ಅಂದರೆ ಸೇಮ್ ಆವಾಗ ಏನು ಅನುಭವಿಸಿದ್ವಿ ಅದೇ ಒಂದು ಖುಷಿ, ಒಂದು ಫೀಲ್ ಇವಾಗ ಬರುತ್ತೆ ಮನಸ್ಸಲ್ಲಿ, ಕಣ್ಮುಂದೆ. ಹೌದು. ಆಮೇಲೆ ಯಾರಿಗಾದರೂ ನಾವು ಮಾಡಿರ್ತಕ್ಕಂಥ ಒಂದು ಸಹಾಯ, ಅದು ಸಣ್ಣದೇ ಇರ್ಬೋದು, ಹಣನೇ ಅಂತಲ್ಲ, ವಿದ್ಯಾದಾನ, ವಸ್ತ್ರದಾನ, ಅನ್ನದಾನ. ಕೊನೆಗೆ ಒಂದೊಂದು ಸಾರಿ ನಾವು ಆಡಿದಂಥ ಮಾತುಗಳೇ ಎಷ್ಟೋ ಜನರ ಜೀವನಕ್ಕೆ ಸ್ಫೂರ್ತಿಯನ್ನು ನೀಡಿರ್ತವೆ. ಅವರು ಹತಾಶರಾಗಿ ಜೀವನದಲ್ಲಿ ಕಂಗೆಟ್ಟು ಕುಳಿತಾಗ ಸಮಾಧಾನ ಮಾಡಿದಂಥ ಸಾಂತ್ವನದ ನುಡಿಗಳು ಅವರಿಗೆ ಒಂದು ಹೊಸ ಬದುಕನ್ನೇ, ಅವರ ಜೀವನದಲ್ಲಿ ಒಂದು ಹೊಸ ಒಂದು ತಿರುವನ್ನೇ ಕೊಟ್ಟಿರುತ್ತವೆ. ಆವಾಗ ನಮಗೂ ಕೂಡ ಒಂದು ಖುಷಿ, ಸಂತೋಷ ಫೀಲ್ ಆಗಿರುತ್ತೆ ಅಲ್ವಾ. ಹೌದು, ನಾವು ಯಾರಿಗಾದರೂ ಸಹಾಯ ಮಾಡಿದಾಗ ಆ ಒಂದು ನಮ್ಮ ಬಾಡಿನಲ್ಲಿ ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ. ಎಸ್, ಅದರಿಂದ ಇಮ್ಯುನಿಟಿ ಪವರ್ ಗೇನ್ ಆಗುತ್ತೆ. ಅಂದರೆ ಯಾವಾಗ ನಮ್ಮ ಬಾಡಿನಲ್ಲಿ ಸಂತೋಷದ ಹಾರ್ಮೋನ್ ರಿಲೀಸ್ ಆಗ್ತವೋ ಆವಾಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗುತ್ತೆ. ಇದು ವೈಜ್ಞಾನಿಕವಾಗಿ ಕೂಡ ಪ್ರೂವ್ ಆಗಿದೆ. ಆಗ ನಮ್ಮ ಆರೋಗ್ಯ ಸದೃಢವಾಗುತ್ತೆ, ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ. ಅದಕ್ಕೆ ಹಿರಿಯರು ಹೇಳೋದು, ಯಾರಿಗಾದರೂ ನಾವು ಏನಾದರೂ ಒಳ್ಳೇದು ಮಾಡಿದರೆ ಅದರ 2ರಷ್ಟು ನಮಗೆ ಸಿಗುತ್ತೆ ಫಲ, ಭಗವಂತ ಕೊಡ್ತಾನೆ ಅಂತ. ಕೊನೆಗೆ ಒಂದು 10 ನಿಮಿಷ ಆರಾಮಾಗಿ ಧ್ಯಾನ ಮಾಡಿ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ತಾ, ದೀರ್ಘವಾದ ಉಸಿರನ್ನು ಬಿಡ್ತಾ ರಿಲೀಫ್ ಮಾಡಿಕೊಂಡು ಹೀಗೆ ಮಾಡಿದಾಗ ಬ್ಲಡ್ ಪ್ರೆಷರ್ ನಾರ್ಮಲ್ ಆಗುತ್ತೆ, ರಕ್ತದೊತ್ತಡ ಸಹಜವಾಗುತ್ತೆ, ಆತಂಕ ದೂರ ಆಗುತ್ತೆ,
ಒತ್ತಡ ಕಡಿಮೆಯಾಗುತ್ತೆ. ನಿಧಾನವಾಗಿ ಕಣ್ಣನ್ನು ತೆರೆದು ಮತ್ತೆ ಒಂದೊಂದೇ ಮೆಟ್ಟಿಲನ್ನು ಇಳಿತಾ ವಾಪಸ್ ಬಂದ್ವಿ. ಇದು ಕೂಡ ಧ್ಯಾನದ ಒಂದು ವಿಧಾನ. ಹೇಗನಿಸಿತು ಈ ಒಂದು ಧ್ಯಾನ? ನೀವು ಮನೆಯಲ್ಲಿ ಅಭ್ಯಾಸ ಮಾಡಿ ನೋಡಿ, ಒಂದು ಒಳ್ಳೆಯ ಅನುಭವ ನಿಮಗೂ ಕೂಡ ಸಿಗುತ್ತೆ. ಸಾಯಿರಾಮ್. ಥ್ಯಾಂಕ್ ಯು. ಧನ್ಯವಾದಗಳು.